ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನನ್ನ ಮಗಳ ಬರ್ತ್ಡೇ ಲಾಗಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ದಿನ ಪೂರ್ತಿ ಏನೆಲ್ಲ ಆಯಿತು ಅಂದರೆ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಅಂದರೆ ಈಗ ಸಂಜೆ ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಬಂದಿದ್ದಾರೆ. ನನಗೆ ಕೆಲಸ ಇತ್ತು ಮನೇಲಿ, ಹಾಗಾಗಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ನಾದಿನಿ ಮಕ್ಕಳು ಅವರೇನೆ ಬಂದಿದ್ದರು. ನನ್ನ ಮಗ ಇಷ್ಟು ಮಕ್ಕಳು ಮತ್ತು ನಮ್ಮ ಮನೆಯವ್ರು ಮಾತ್ರ ಬಂದರು ದೇವಸ್ಥಾನಕ್ಕೆ. ಬಂದು ಇಲ್ಲೇ ಅಂದರೆ ಮನೆ ಹತ್ರನೇ ಇದೆ, ನಿಯರ್ ಬೈ ದೇವಸ್ಥಾನ. ಸ್ವಲ್ಪ ನಡ್ಕೊಂಡು ಸಹ ಹೋಗ್ಬೋದು. ಹಾಗಾಗಿ ಅವರೇನೆ ಬಂದಿದ್ರು ಎಲ್ರೂ. ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಬಂದಿದ್ರಲ್ವ, ಅವ್ರಿಗೆಲ್ಲ ಟೀ ಕಾಫಿ ಕೊಡಬೇಕಿತ್ತು. ಮತ್ತು ನಾನು ಫ್ರೆಶ್ ಅಪ್ ಆಗಬೇಕಿತ್ತು. ಹಾಗಾಗಿ ನೀವು ಬರೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀನಿ, ನೀವು ಹೋಗಿ ಬರೋಗ್ರಿ ಅಂತೇಳಿ ಕಳಿಸಿದ್ದೆ. ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಬುಧವಾರ ಬರ್ತಡೇ ಬಂದಿತ್ತು. ಹಾಗಾಗಿ ಬುಧವಾರ ಆಗಿರೋದ್ರಿಂದ ಗಣೇಶನಿಗೆ ಸ್ಪೆಷಲ್ ಅಲ್ವಾ ಬುಧವಾರ, ಗಣೇಶನ ವಾರ. ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಕಳಿಸಿದ್ದೆ. ಇನ್ನು ಇಬ್ಬರು ಮಕ್ಕಳು ಬರ್ತಡೇನೂ ಬುಧವಾರನೇ ಬಂದಿದೆ. ಈ ಬುಧವಾರ ಅವಳದಾದರೆ ನೆಕ್ಸ್ಟ್ ವೀಕು ನನ್ನ ಮಗಂದು. ಅಂದರೆ 8 ದಿನ ಅಷ್ಟೇ ಗ್ಯಾಪು. ಇಬ್ಬರದು ಮೇ ತಿಂಗಳಲ್ಲೇ ಬಂದಿದೆ. ಆಮೇಲೆ ನನ್ನ ತಮ್ಮನ ಮಗಂದು ಅಷ್ಟೇ ಮೇ ತಿಂಗಳು. ಮತ್ತು ನಮ್ಮತ್ತೆ ಮಗಳದು ಅವಳದು ಅಷ್ಟೇ. ಅಂದರೆ ಎಲ್ಲರದೂ ಇಲ್ಲಿ 4 ಜನದ್ದು ಒಂದೇ ಸರಿ ಬರುತ್ತೆ. ಹಾಗಾಗಿ ಸೆಲೆಬ್ರೇಷನ್ನು ಕೇಕು ಎಲ್ಲ ಜಾಸ್ತಿನೇ ಇರುತ್ತೆ ಈ ಮಂತು ಅಂತಲೇ ಹೇಳ್ಬೋದು. ಇನ್ನು ಬುಧವಾರ ಬಂದಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ಕೊಬಂದರು. ಇನ್ನು ನನ್ನ ಮಗಳನ್ನ ರೆಡಿ ಮಾಡಬೇಕು ನಾನು ಬರ್ತಡೇಗೆ. ಸುಮ್ಮನೆ ಸ್ನಾನ ಮಾಡಿಸ್ಬಿಟ್ಟು ಡ್ರೆಸ್ ಹಾಕಿ ಕಳಿಸಿದ್ದೀನಿ ಅಷ್ಟೇ. ಯಾವುದು ಕ್ರೀಮು ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಮುಖಕ್ಕೇನು ಹಾಕಿಲ್ಲ, ಮತ್ತು ಹೇರ್ ಸ್ಟೈಲು ಅಷ್ಟೇ ಏನೂ ಮಾಡಿಲ್ಲ. ಸುಮ್ಮನೆ ಹಾಗೇ ಹೇರ್ ಕಟ್ ಮಾಡಿಸಿದ್ನಲ್ವ, ಹಾಗೆ ಓಪನ್ ಹೇರ್ ಬಿಟ್ಟು ಕಳಿಸಿದ್ದೆ. ಇನ್ನು ಅಷ್ಟರಲ್ಲಿ ಒಂದು ಶೂ ಬುಕ್ ಮಾಡಿದ್ದೆ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಅದು ಬರಲ್ಲ, ಅದೇನೋ ಪ್ರಾಬ್ಲಮ್ ಆಗಿ ಮತ್ತೆ ವಾಪಸ್ ಹೋಗಿದೆ ಅಂತ ಹೇಳಿದ್ರು, ತಡ ಆಗಿದೆ ಅಂತ. ಇನ್ನೇನು ಆಸೆನೇ ಬಿಟ್ಬಿಟ್ಟಿದೆ, ಆ ಶೂ ಬರಲ್ಲ. ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಇದೇ ರೀತಿಯಾಗಿ ನನ್ನ ಮಗಳನ್ನ ರೆಡಿ ಮಾಡಬೇಕು ಅಂತ. ಬಟ್ ಶೂ ಬರಲಿಲ್ವಲ್ಲ, ಒಂಥರ ಫೀಲ್ ಆಯಿತು, ಅಯ್ಯೋ ಬರಲಿಲ್ಲ ಅಂತ. ನಮ್ಮ ಮನೆಯವರು ರಿಟರ್ನ್ ಮಾಡು ಹೋಗಲಿ, ಮತ್ತು ಕ್ಯಾನ್ಸಲ್ ಮಾಡು ರಿಟರ್ನ್ ಅಂತೀನಿ. ಬಂದರೆ ಅಲ್ವಾ ರಿಟರ್ನ್ ಮಾಡೋಕ್ಕೆ, ಬರಲಿಲ್ಲ ಅಲ್ವಾ. ಹಾಗಾಗಿ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದರೆ ಮತ್ತೆ ತೊಗೊಂಡು ಏನು ಮಾಡ್ತೀಯ, ಸುಮ್ಮನೆ ವೇಸ್ಟು, ಕ್ಯಾನ್ಸಲ್ ಮಾಡಿಬಿಡು, ಇಲ್ಲೇ ಎಲ್ಲಾದರೂ ಬೇರೆ ತೊಗೊಬಂದರೆ ಆಗುತ್ತೆ ಅಂದರು. ಇಲ್ಲ, ನಂಗೆ ಇಷ್ಟ ಆಗಿತ್ತಲ್ವ, ಅದು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಇತ್ತು. ಇಲ್ಲ ನನಗೆ ಬೇಕು, ನೋಡೋಣ ಸಂಜೆ ತನಕ ನೋಡೋಣ, ಬರಲಿಲ್ಲ ಅಂದರೆ ನಾಳೆ ಬರ್ತಡೇ ಆಗಿ ನೆಕ್ಸ್ಟ್ ಡೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂದೆ. ಬಟ್ ಅದು ಹೆಂಗೋ ಅವ್ರು ದೇವಸ್ಥಾನಕ್ಕೆ ಹೊರಟರು, ಕರೆಕ್ಟಾಗಿ ಶೂನು ಬಂತು. ಹಾಗಾಗಿ ಶೂನು ತೊಗೊಂಡ್ಲು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಇಷ್ಟ ಆಯಿತು. 450 ಏನೋ ಕೊಟ್ಟೆ ಅದಕ್ಕೆ. ಅದನ್ನು ನಮ್ಮ ಮಾವ ಅಂದರೆ ಅವ್ರ ತಾತನೇ ಪೇ ಮಾಡಿದ್ರು ಅದ್ರದ್ದು ಪೇಮೆಂಟು. ಹಾಗಾಗಿ ತಾತ ಗಿಫ್ಟ್ ಕೊಡಿಸ್ತು ಅಂತೇಳಿ ಖುಷಿ ಪಟ್ಲು. ಅವ್ರ ತಾತಕ್ಕೆ ಪಪ್ಪಿ ಎಲ್ಲ ಕೊಟ್ಟು ತಪ್ಪಿಕೊಂಡು. ಇನ್ನು ಶೂನು ನೋಡಿ ಇದೇನೆ. ಇನ್ನು ಈ ಡ್ರೆಸ್ಸಲ್ಲಿ ಒಂದೆರಡು ರೀಲ್ಸ್ ಎಲ್ಲ ಮಾಡಿಸ್ದೆ, ಮತ್ತು ಫೋಟೋಸ್ ಎಲ್ಲ ತಗೊಂಡೆ. ನೋಡಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ನನ್ನ ಮಗಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ, ತುಂಬ ಖುಷಿ ಪಡ್ತಾಳೆ. ಇವಾಗ ಏನು ಮಾಡೋದಕ್ಕೂ ಇಷ್ಟ ಆಗುತ್ತೆ. ಅವಳು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾಳೆ ಇದರಲ್ಲೆಲ್ಲ. ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ತುಂಬಾ ಇಷ್ಟ ಆಯಿತು ಅವಳಿಗೂ. ಇನ್ನು ನನ್ನ ಮಗಳ ಬರ್ತಡೇ, ಮಗಳದಾಯಿತು ಮೇ ತಿಂಗಳಲ್ಲಿ ಬರೋದ್ರಿಂದ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವ, ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಬಂದೇ ಬರ್ತಾರೆ ಅವಾಗ. ನಮ್ಮ ನಾದಿನಿ ಮಕ್ಕಳು, ಅತ್ತೆ ಮಾವ, ಅಪ್ಪ ಅಮ್ಮ, ಅತ್ತೆ ಮಾವ ಅಂತ ಎಲ್ಲರೂ ಸಿಗ್ತಾರೆ ಸೆಲೆಬ್ರೇಷನ್ ಮಾಡೋಕ್ಕೆ. ಜನ ಚೆನ್ನಾಗೇ ಸೇರ್ತಾರೆ ಅಂತಲೇ ಹೇಳ್ಬೋದು. ಅವ್ರದ್ದು ದೊಡ್ಡಮ್ಮ ಬಂದಿಲ್ಲ, ನಮ್ಮ ಚೇತು ಮಾತ್ರ ಬಂದಿದ್ದು, ಅಂದರೆ ನಮ್ಮ ಅಕ್ಕನ ಮಗಳು ಮಾತ್ರ ಬಂದಿದ್ಲು. ಈಗ ನಮ್ಮ ಅಕ್ಕನ ಮಗನಿಗೆ ಕಾಲೇಜು, ಹಾಗಾಗಿ ಅವನು
ಸೆಕೆಂಡ್ ಪಿ ಯು ಸಿ. ಹಾಗಾಗಿ ಅವನಿಗೆ ರಜಾ ಕೊಡೋದಿಲ್ಲ ಅಂತೇಳಿ ಅವನು ಬಂದಿಲ್ಲ, ಇಲ್ಲಾಂದ್ರೆ ಅವನು ಇರ್ತಾ ಇದ್ದ. ಇನ್ನು ಎಲ್ಲ ಸೆಲೆಬ್ರೇಷನ್ ಎಲ್ಲ ಇನ್ನು ಸ್ಟಾರ್ಟ್ ಆಯಿತು. ಇನ್ನು ಮುಂಚೆ ಎಲ್ಲ ಅಂತಂದರೆ ನಾನು ಲಾಸ್ಟ್ ಇಯರಿಂದ ಈ ರೀತಿ ಹೊರಗಡೆ ಕರ್ಕೊಬಂದು ಕೇಕ್ ಕಟ್ ಮಾಡಿಸ್ತಾ ಇರೋವಂಥದ್ದು. ಅದಕ್ಕೂ ಮುಂಚೆ ಎಲ್ಲ ನಾನೇ ಮನೆಯಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಒನ್ ಡೇ ಎಲ್ಲ ಫುಲ್ಲು ಕೆಲಸ ಆಗೋದು, ಫುಲ್ ಸುಸ್ತಾಗ್ಬಿಡೋದು ಮಾಡೋದಕ್ಕೆ ಕೆಲಸ. ಅಂದರೆ ಅಡುಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಈ ಥರ ಹೊರಗಡೆ ಮನೆಯಲ್ಲೇ ಎಲ್ಲ ಡೆಕೋರೇಷನ್ ಮಾಡಿ ಕಟ್ ಮಾಡ್ತಾ ಇದ್ನಲ್ವ, ಹಂಗಾಗಿ ಮನೆಯಲ್ಲೇ ಮಾಡೋದ್ರಿಂದ ಬಲೂನ್ ಎಲ್ಲ ತರಿಸ್ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮನೇಲಿ ಮಾಡೋದಕ್ಕೂ ಏನೇನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ತಂದು ಇಟ್ಟಿದ್ದೀನಿ. ಬಟ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಮುಂಚೆ ಎಲ್ಲ ಮನೆಯಲ್ಲೇ ನಾನು ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದಂಥದ್ದು. ಅದು ಸಹ ಚೆನ್ನಾಗಿರೋದು. ಬಟ್ ಏನು ಗೊತ್ತಾ, ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲನೂ ಮತ್ತೆ ಎಲ್ಲ ಡೆಕೋರೇಷನ್ ಮಾಡಿರ್ತೀವಲ್ಲ, ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಸುಮಾರು ಟೈಮ್ ತಗೊಳುತ್ತೆ. ಅಂದರೆ ಮನೇಲೆಲ್ಲ ಕೇಕ್ ಎಲ್ಲ ತಿಂದು ಅಲ್ಲೆಲ್ಲ ಎಲ್ಲ ಅದೇ ಆ ಕಡೆ ಎಸೆಯೋದು ಎಲ್ಲ ಗಲೀಜು ಮಾಡ್ತಾರೆ. ಮತ್ತು ಡೆಕೋರೇಷನ್ಗೆ ಬಳಸಿರೋ ಐಟಮ್ಸ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮತ್ತೆ ಅದನ್ನು ಯಾವ್ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲೆಲ್ಲ ಜೋಡಿಸೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಇದೇ ಬೆಸ್ಟ್ ಅನಿಸುತ್ತೆ ಹೇಳಬೇಕು ಅಂತಂದರೆ. ಅಂದರೆ ಕಡಿಮೆಗೇ ಮಾಡಿಕೊಡ್ತಾರೆ. ಕೇಕ್ ಅಲ್ಲೇ ತೊಗೊಂಡ್ರೆ ಸ್ವಲ್ಪ ಕಮ್ಮಿನೇ, ಅಲ್ಲಿ ಕಟ್ ಮಾಡಿಸೋದಕ್ಕೇನು ಜಾಸ್ತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಡೆಕೋರೇಷನ್ನು ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ಈ ಸರಿ ಅಲ್ಲೇ ಮಾಡಿಸೋಣ ಅಂತೇಳಿ ಲಾಸ್ಟ್ ಇಯರು ಈ ಇಯರು 2 ಇಯರ್ಸಿಂದ ನಾನು ಇಲ್ಲೇ ಕಟ್ ಮಾಡಿಸ್ತಾ ಇರೋವಂಥದ್ದು. ఈ స్మైల్ గిఫ్ట్ ఒకటి కనిపించలే, మీరిద్దరూ కనిపిస్తున్నారు. కనిపిస్తుందిలేప్ప. ಇನ್ನು ಈ ಗಿಫ್ಟ್ ಬಂದುಬಿಟ್ಟು ಒಂಥರ ಕಾಮಿಡಿಯಾಗಿದೆ ಅಂತಲೇ ಹೇಳ್ಬೋದು. ಅವಳಿಗೆ ಈ ಒರಿಜಿನಲ್ ಕ್ಯಾಟು, ಡಾಗು ಅದು ತುಂಬ ಇಷ್ಟ. ಹಾಗಾಗಿ ನಮ್ಮ ನಾದಿನಿ ಮಗನಿಗೆ, ಅವ್ನು 9th ಸ್ಟ್ಯಾಂಡರ್ಡು, ಅವ್ನಿಗೆ ಏನು ಹೇಳಿದ್ದಾಳೆ ಅಂದರೆ ಅವಳು ರಿಯಲ್ ನಾಯಿನ ಕೇಳಿದ್ದಾಳೆ. ರಿಯಲ್ ಡಾಗ್ ಬೇಕು ನನಗೆ, ಡಾಗ್ ಬೇಕು ಅಂತ. ಬಟ್ ಅವನೇನು ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ಇನ್ನೂ ಚಿಕ್ಕವಳಲ್ವಾ, ಆಟಾಡೋದಕ್ಕೆ ಡಾಗ್ ಕೇಳ್ತಾ ಇದ್ದಾಳೆ ಅಂತೇಳಿ ಈ ಥರ ಮ್ಯೂಸಿಕ್ ಎಲ್ಲ ಇರುತ್ತಲ್ವ ಚಿಕ್ಕ ಚಿಕ್ಕ ಮಕ್ಳು ಆಡೋ ಅಂಥದ್ದು, ಅದನ್ನು ತಗೊಂಬಂದಿದ್ದ. ಅವಳು ಇದೆಲ್ಲ ನಾನು ಹೇಳಿದ್ದು ರಿಯಲ್ ಆಗಿರೋವಂಥದ್ದು ಅಂತಿದ್ಲು. ಅವನು ಅಮ್ಮು ನಾನು ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನಾನು ದುಡಿಯೋ ಟೈಮಲ್ಲಿ ತಂದು ಕೊಡ್ತೀನಪ್ಪ ಅಂತ ಹೇಳ್ತಾ ಇದ್ದ ಅವನು. ಹಾಗಾಗಿ ಅವಳು ಕೇಳಿರೋದಿದ್ದು, ಅವನು ತಂದು ಕೊಟ್ಟಿರೋದಿದ್ದು. ಹಾಗಾಗಿ ಇದು ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಬಟ್ ತುಂಬ ಚೆನ್ನಾಗಿತ್ತು. ಅದನ್ನು ಎಂಜಾಯ್ ಮಾಡಿದ್ಲು, ಅದ್ರ ಜೊತೆನೂ ಚೆನ್ನಾಗಿ ಆಟ ಆಡಿದ್ಲು. ಇನ್ನು ಟೆಡಿ ಬೇರ್ ಅಂತೆ, ಮತ್ತು ಕಿವಿ ಸೆಟ್ಟು, ಬಳೆ ಮತ್ತು ಜಾಮಿಟ್ರಿ ಬಾಕ್ಸು, ಮತ್ತು ಮಕ್ಳಿಗೆ ಯೂಸ್ ಆಗೋಂಥದ್ದು ಪೆನ್ಸಿಲ್ ಕಿಟ್ ಎಲ್ಲ ಬಂದಿರುತ್ತಲ್ವ, ಡ್ರಾಯಿಂಗ್ ಸೆಟ್ ಎಲ್ಲ ಅದು, ಮತ್ತು 2 ವಾಚು, ಈ ಥರ ಎಲ್ಲ ಸುಮಾರಾಗಿ ಬಂದಿತ್ತು ಗಿಫ್ಟ್ಸು. ಅದ್ರ ಜೊತೆ ನಾನು ಒಂದು ಗಿಫ್ಟ್ ಕೊಟ್ಟಿದ್ದೆ. ಆಲ್ರೆಡಿ ಅವಳೆಲ್ಲ ತಿಂದು ಎಲ್ಲ ಮಲಗಿದ್ಲು. ಆ ಟೈಮಲ್ಲಿ ನಾನು ಎಬ್ಬಿಸ್ಬಿಟ್ಟು ಇದೊಂದು ಓಪನ್ ಮಾಡಮ್ಮು ಅಂತ ಕೊಟ್ಟೆ. ಅಂದರೆ ಅವಳು ಚಿಕ್ಕ ವಯಸ್ಸಿದ್ದನೂ ಇದನ್ನು ನೋಡ್ತಾ ಇದ್ಲು, ಮುಂಚೆ ಇದ್ದನೂ ಅವಳಿಗೆ ಇಷ್ಟ ಇದು. ಯಾವಾಗ ಯೂಟ್ಯೂಬ್ ಆನ್ ಮಾಡಿಕೊಟ್ರು ಇದನ್ನು ನೋಡೋಳು. ಅವಾಗ ಅಂದ್ಕೊಳ್ತಾ ಇದ್ದೆ ಇವಳಿಗೆ ಇಷ್ಟ ಅಲ್ವ, ಇದನ್ನು ಕೊಟ್ಟರೆ ಖುಷಿ ಪಡ್ತಾಳೆ ಅಂತೇಳಿ ಈಗ ತಂದು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಆಟ ಆಡಿದ್ಲು. 1 ವೀಕ್ ನನಗೆ ಫುಲ್ ಫ್ರೀ ಇತ್ತು ಮನೇಲಿ, ಅದು ಇದು ಅಲ್ಡೋದೇನು ಇರಲಿಲ್ಲ. ಇದೊಂದು ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಇನ್ನು ಹೇಳಿದ್ನಲ್ವ, ಮನೇಲಿ ಹೊರಗಡೆಯಿಂದನೇ ಫುಡ್ಡು ಮಾಡಿಸಿದ್ವಿ. ಅಂದರೆ ಸ್ವಲ್ಪ ಜನ ಜಾಸ್ತಿ ಅಲ್ವಾ, ಹಾಗಾಗಿ ಹೊರಗಡೆಯಿಂದ ಬಿರಿಯಾನಿ ಮಾಡಿಸಿದ್ವಿ ಎಲ್ರಿಗೂ. ಸುಮಾರು ಒಂದು 25 ಜನಕ್ಕೆ ಅಂತೇಳ್ಬಿಟ್ಟು ಮಾಡಿಸಿದ್ವಿ. ಇನ್ನೊಂದು 5-6 ಜನ ತಿನ್ನೋವಷ್ಟೇನೋ ಜಾಸ್ತಿನೇ ಮಿಕ್ಕಿತ್ತು, ಇನ್ನೊಂದು ಸ್ವಲ್ಪ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ, ಒಂದು 30 ಜನಕ್ಕಾಗೋ ಅಷ್ಟೇ ಕೊಟ್ಟಿದ್ರು ಅವರು. ಹಾಗಾಗಿ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಬಿರಿಯಾನಿ. ಹಂಗಾಗಿ ಮನೇಲೇನು ಅಡುಗೆದು ರಿಸ್ಕ್ ಇರಲಿಲ್ಲ. ಹಾಗಾಗಿ ಫ್ರೀಯಾಗಿ ಎಲ್ರೂ ಅಷ್ಟೇ ತುಂಬಾ ಖುಷಿಪಟ್ವಿ. ತುಂಬ ಚೆನ್ನಾಗೋಯ್ತು. ಇದನ್ನಂತೂ ಎಷ್ಟೊತ್ತೊಂದು 12:30 1 ಗಂಟೆ ತನಕನೂ ನಾವೂ ಮಕ್ಳ ಜೊತೆ ಆಟ ಆಡಿದ್ದೀವಿ ಕ್ಲೇ ತಗೊಂಡು. ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಅದ್ರದ್ದು. ವೆರೈಟಿ ಎಲ್ಲ ಕೊಟ್ಟಿದ್ದರು ಇದನ್ನು. ಅಂದರೆ ಯಾವ ರೀತಿ ಆಗಬೇಕಿದ್ರೂ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಮಗಳು ಮಾಡಿರೋ ಏನೇನೆಲ್ಲ ಮಾಡಿದ್ಲು ಇದ್ರಿಂದ ಅಂತೇಳಿ ಶೇರ್ ಮಾಡ್ತೀನಿ. ತುಂಬ ವೆರೈಟಿ ಮಾಡಿದ್ದಾಳೆ. ಈ ರೀತಿಯಾಗಿ ಬರುತ್ತೆ ಇದು. ಮಕ್ಕಳು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.